ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಸಾಲು ಸಾಲು ಆದೇಶಗಳನ್ನು ಹೊರಡಿಸಲಾಗಿದೆ. 15 ದಿನ ಮುಂಚಿತವಾಗಿಯೇ ಸರ್ಕಾರ ಅನೇಕ ನಿಬಂಧನೆಗಳನ್ನು ಹಾಕಿಬಿಟ್ಟಿದೆ. ಚಿಕ್ಕಮಗಳೂರು ನಗರ ಸೇರಿ ಆಲ್ದೂರು, ಕೊಟ್ಟಿಗೆಹಾರ, ಬಣಕಲ್ ದತ್ತ ಜಯಂತಿಯಂದು ಫುಲ್ ಬಂದ್. ಡಿಸೆಂಬರ್ 4ನೇ ತಾರೀಕು ದತ್ತ ಜಯಂತಿ ನಡೆಯಲಿದೆ. ಸರ್ಕಾರ ಇದಕ್ಕೆ ಸಾಕಷ್ಟು ಕಟ್ಟಳೆಗಳನ್ನು ಹಾಕಿದೆ. ಕಲ್ಲು ತೂರಾಟ, ಗಲಾಟೆ ನಡೆಯುವ ಸಾಧ್ಯತೆ ಇರುವ ಕಾರಣ ನೀಡಿ ಈ ಆದೇಶಗಳನ್ನು ಹೊರಡಿಸಿದೆ. ಡಿಸೆಂಬರ್ 1ರಿಂದ 4ನೇ ತಾರೀಕುವರೆಗೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಹೊಸ ರೂಲ್ಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಐಡಿ ಪೀಠದಲ್ಲಿ ಈ ದತ್ತ ಜಯಂತಿ ನಡೆಯಲಿದೆ. ನವೆಂಬರ್ 26ರಿಂದ ಡಿಸೆಂಬರ್ 4ನೇ ತಾರೀಕುವರೆಗೂ ಕೂಡ ದತ್ತ ಜಯಂತಿ ನಡೆಯಲಿದೆ. ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಸಾಲು ಸಾಲು ಆದೇಶಗಳನ್ನು ಹೊರಡಿಸಲಾಗಿದೆ. 15 ದಿನ ಮುಂಚಿತವಾಗಿಯೇ ಸರ್ಕಾರ ಅನೇಕ ನಿಬಂಧನೆಗಳನ್ನು ಹಾಕಿಬಿಟ್ಟಿದೆ. ಚಿಕ್ಕಮಗಳೂರು ನಗರ ಸೇರಿ ಆಲ್ದೂರು, ಕೊಟ್ಟಿಗೆಹಾರ, ಬಣಕಲ್ ದತ್ತ ಜಯಂತಿಯಂದು ಫುಲ್ ಬಂದ್. ಡಿಸೆಂಬರ್ 4ನೇ ತಾರೀಕು ದತ್ತ ಜಯಂತಿ ನಡೆಯಲಿದೆ. ಸರ್ಕಾರ ಇದಕ್ಕೆ ಸಾಕಷ್ಟು ಕಟ್ಟಳೆಗಳನ್ನು ಹಾಕಿದೆ. ಕಲ್ಲು ತೂರಾಟ, ಗಲಾಟೆ ನಡೆಯುವ ಸಾಧ್ಯತೆ ಇರುವ ಕಾರಣ ನೀಡಿ ಈ ಆದೇಶಗಳನ್ನು ಹೊರಡಿಸಿದೆ. ಡಿಸೆಂಬರ್ 1ರಿಂದ 4ನೇ ತಾರೀಕುವರೆಗೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಹೊಸ ರೂಲ್ಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಐಡಿ ಪೀಠದಲ್ಲಿ ಈ ದತ್ತ ಜಯಂತಿ ನಡೆಯಲಿದೆ. ನವೆಂಬರ್ 26ರಿಂದ ಡಿಸೆಂಬರ್ 4ನೇ ತಾರೀಕುವರೆಗೂ ಕೂಡ ದತ್ತ ಜಯಂತಿ ನಡೆಯಲಿದೆ. ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಸಾಲು ಸಾಲು ಆದೇಶಗಳನ್ನು ಹೊರಡಿಸಲಾಗಿದೆ. 15 ದಿನ ಮುಂಚಿತವಾಗಿಯೇ ಸರ್ಕಾರ ಅನೇಕ ನಿಬಂಧನೆಗಳನ್ನು ಹಾಕಿಬಿಟ್ಟಿದೆ. ಚಿಕ್ಕಮಗಳೂರು ನಗರ ಸೇರಿ ಆಲ್ದೂರು, ಕೊಟ್ಟಿಗೆಹಾರ, ಬಣಕಲ್ ದತ್ತ ಜಯಂತಿಯಂದು ಫುಲ್ ಬಂದ್. ಡಿಸೆಂಬರ್ 4ನೇ ತಾರೀಕು ದತ್ತ ಜಯಂತಿ ನಡೆಯಲಿದೆ. ಸರ್ಕಾರ ಇದಕ್ಕೆ ಸಾಕಷ್ಟು ಕಟ್ಟಳೆಗಳನ್ನು ಹಾಕಿದೆ. ಕಲ್ಲು ತೂರಾಟ, ಗಲಾಟೆ ನಡೆಯುವ ಸಾಧ್ಯತೆ ಇರುವ ಕಾರಣ ನೀಡಿ ಈ ಆದೇಶಗಳನ್ನು ಹೊರಡಿಸಿದೆ. ಡಿಸೆಂಬರ್ 1ರಿಂದ 4ನೇ ತಾರೀಕುವರೆಗೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಹೊಸ ರೂಲ್ಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಐಡಿ ಪೀಠದಲ್ಲಿ ಈ ದತ್ತ ಜಯಂತಿ ನಡೆಯಲಿದೆ. ನವೆಂಬರ್ 26ರಿಂದ ಡಿಸೆಂಬರ್ 4ನೇ ತಾರೀಕುವರೆಗೂ ಕೂಡ ದತ್ತ ಜಯಂತಿ ನಡೆಯಲಿದೆ. ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಸಾಲು ಸಾಲು ಆದೇಶಗಳನ್ನು ಹೊರಡಿಸಲಾಗಿದೆ. 15 ದಿನ ಮುಂಚಿತವಾಗಿಯೇ ಸರ್ಕಾರ ಅನೇಕ ನಿಬಂಧನೆಗಳನ್ನು ಹಾಕಿಬಿಟ್ಟಿದೆ. ಚಿಕ್ಕಮಗಳೂರು ನಗರ ಸೇರಿ ಆಲ್ದೂರು, ಕೊಟ್ಟಿಗೆಹಾರ, ಬಣಕಲ್ ದತ್ತ ಜಯಂತಿಯಂದು ಫುಲ್ ಬಂದ್. ಡಿಸೆಂಬರ್ 4ನೇ ತಾರೀಕು ದತ್ತ ಜಯಂತಿ ನಡೆಯಲಿದೆ. ಸರ್ಕಾರ ಇದಕ್ಕೆ ಸಾಕಷ್ಟು ಕಟ್ಟಳೆಗಳನ್ನು ಹಾಕಿದೆ. ಕಲ್ಲು ತೂರಾಟ, ಗಲಾಟೆ ನಡೆಯುವ ಸಾಧ್ಯತೆ ಇರುವ ಕಾರಣ ನೀಡಿ ಈ ಆದೇಶಗಳನ್ನು ಹೊರಡಿಸಿದೆ. ಡಿಸೆಂಬರ್ 1ರಿಂದ 4ನೇ ತಾರೀಕುವರೆಗೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಹೊಸ ರೂಲ್ಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಐಡಿ ಪೀಠದಲ್ಲಿ ಈ ದತ್ತ ಜಯಂತಿ ನಡೆಯಲಿದೆ. ನವೆಂಬರ್ 26ರಿಂದ ಡಿಸೆಂಬರ್ 4ನೇ ತಾರೀಕುವರೆಗೂ ಕೂಡ ದತ್ತ ಜಯಂತಿ ನಡೆಯಲಿದೆ. ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಸಾಲು ಸಾಲು ಆದೇಶಗಳನ್ನು ಹೊರಡಿಸಲಾಗಿದೆ. 15 ದಿನ ಮುಂಚಿತವಾಗಿಯೇ ಸರ್ಕಾರ ಅನೇಕ ನಿಬಂಧನೆಗಳನ್ನು ಹಾಕಿಬಿಟ್ಟಿದೆ. ಚಿಕ್ಕಮಗಳೂರು ನಗರ ಸೇರಿ ಆಲ್ದೂರು, ಕೊಟ್ಟಿಗೆಹಾರ, ಬಣಕಲ್ ದತ್ತ ಜಯಂತಿಯಂದು ಫುಲ್ ಬಂದ್. ಡಿಸೆಂಬರ್ 4ನೇ ತಾರೀಕು ದತ್ತ ಜಯಂತಿ ನಡೆಯಲಿದೆ. ಸರ್ಕಾರ ಇದಕ್ಕೆ ಸಾಕಷ್ಟು ಕಟ್ಟಳೆಗಳನ್ನು ಹಾಕಿದೆ. ಕಲ್ಲು ತೂರಾಟ, ಗಲಾಟೆ ನಡೆಯುವ ಸಾಧ್ಯತೆ ಇರುವ ಕಾರಣ ನೀಡಿ ಈ ಆದೇಶಗಳನ್ನು ಹೊರಡಿಸಿದೆ. ಡಿಸೆಂಬರ್ 1ರಿಂದ 4ನೇ ತಾರೀಕುವರೆಗೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಹೊಸ ರೂಲ್ಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಐಡಿ ಪೀಠದಲ್ಲಿ ಈ ದತ್ತ ಜಯಂತಿ ನಡೆಯಲಿದೆ. ನವೆಂಬರ್ 26ರಿಂದ ಡಿಸೆಂಬರ್ 4ನೇ ತಾರೀಕುವರೆಗೂ ಕೂಡ ದತ್ತ ಜಯಂತಿ ನಡೆಯಲಿದೆ. ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಸಾಲು ಸಾಲು ಆದೇಶಗಳನ್ನು ಹೊರಡಿಸಲಾಗಿದೆ. 15 ದಿನ ಮುಂಚಿತವಾಗಿಯೇ ಸರ್ಕಾರ ಅನೇಕ ನಿಬಂಧನೆಗಳನ್ನು ಹಾಕಿಬಿಟ್ಟಿದೆ. ಚಿಕ್ಕಮಗಳೂರು ನಗರ ಸೇರಿ ಆಲ್ದೂರು, ಕೊಟ್ಟಿಗೆಹಾರ, ಬಣಕಲ್ ದತ್ತ ಜಯಂತಿಯಂದು ಫುಲ್ ಬಂದ್. ಡಿಸೆಂಬರ್ 4ನೇ ತಾರೀಕು ದತ್ತ ಜಯಂತಿ ನಡೆಯಲಿದೆ. ಸರ್ಕಾರ ಇದಕ್ಕೆ ಸಾಕಷ್ಟು ಕಟ್ಟಳೆಗಳನ್ನು ಹಾಕಿದೆ. ಕಲ್ಲು ತೂರಾಟ, ಗಲಾಟೆ ನಡೆಯುವ ಸಾಧ್ಯತೆ ಇರುವ ಕಾರಣ ನೀಡಿ ಈ ಆದೇಶಗಳನ್ನು ಹೊರಡಿಸಿದೆ.
ಡಿಸೆಂಬರ್ 1ರಿಂದ 4ನೇ ತಾರೀಕುವರೆಗೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಹೊಸ ರೂಲ್ಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಐಡಿ ಪೀಠದಲ್ಲಿ ಈ ದತ್ತ ಜಯಂತಿ ನಡೆಯಲಿದೆ. ನವೆಂಬರ್ 26ರಿಂದ ಡಿಸೆಂಬರ್ 4ನೇ ತಾರೀಕುವರೆಗೂ ಕೂಡ ದತ್ತ ಜಯಂತಿ ನಡೆಯಲಿದೆ. ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಸಾಲು ಸಾಲು ಆದೇಶಗಳನ್ನು ಹೊರಡಿಸಲಾಗಿದೆ. 15 ದಿನ ಮುಂಚಿತವಾಗಿಯೇ ಸರ್ಕಾರ ಅನೇಕ ನಿಬಂಧನೆಗಳನ್ನು ಹಾಕಿಬಿಟ್ಟಿದೆ. ಚಿಕ್ಕಮಗಳೂರು ನಗರ ಸೇರಿ ಆಲ್ದೂರು, ಕೊಟ್ಟಿಗೆಹಾರ, ಬಣಕಲ್ ದತ್ತ ಜಯಂತಿಯಂದು ಫುಲ್ ಬಂದ್. ಡಿಸೆಂಬರ್ 4ನೇ ತಾರೀಕು ದತ್ತ ಜಯಂತಿ ನಡೆಯಲಿದೆ. ಸರ್ಕಾರ ಇದಕ್ಕೆ ಸಾಕಷ್ಟು ಕಟ್ಟಳೆಗಳನ್ನು ಹಾಕಿದೆ. ಕಲ್ಲು ತೂರಾಟ, ಗಲಾಟೆ ನಡೆಯುವ ಸಾಧ್ಯತೆ ಇರುವ ಕಾರಣ ನೀಡಿ ಈ ಆದೇಶಗಳನ್ನು ಹೊರಡಿಸಿದೆ. ಡಿಸೆಂಬರ್ 1ರಿಂದ 4ನೇ ತಾರೀಕುವರೆಗೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಹೊಸ ರೂಲ್ಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಐಡಿ ಪೀಠದಲ್ಲಿ ಈ ದತ್ತ ಜಯಂತಿ ನಡೆಯಲಿದೆ. ನವೆಂಬರ್ 26ರಿಂದ ಡಿಸೆಂಬರ್ 4ನೇ ತಾರೀಕುವರೆಗೂ ಕೂಡ ದತ್ತ ಜಯಂತಿ ನಡೆಯಲಿದೆ. ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಸಾಲು ಸಾಲು ಆದೇಶಗಳನ್ನು ಹೊರಡಿಸಲಾಗಿದೆ. 15 ದಿನ ಮುಂಚಿತವಾಗಿಯೇ ಸರ್ಕಾರ ಅನೇಕ ನಿಬಂಧನೆಗಳನ್ನು ಹಾಕಿಬಿಟ್ಟಿದೆ. ಚಿಕ್ಕಮಗಳೂರು ನಗರ ಸೇರಿ ಆಲ್ದೂರು, ಕೊಟ್ಟಿಗೆಹಾರ, ಬಣಕಲ್ ದತ್ತ ಜಯಂತಿಯಂದು ಫುಲ್ ಬಂದ್. ಡಿಸೆಂಬರ್ 4ನೇ ತಾರೀಕು ದತ್ತ ಜಯಂತಿ ನಡೆಯಲಿದೆ. ಸರ್ಕಾರ ಇದಕ್ಕೆ ಸಾಕಷ್ಟು ಕಟ್ಟಳೆಗಳನ್ನು ಹಾಕಿದೆ. ಕಲ್ಲು ತೂರಾಟ, ಗಲಾಟೆ ನಡೆಯುವ ಸಾಧ್ಯತೆ ಇರುವ ಕಾರಣ ನೀಡಿ ಈ ಆದೇಶಗಳನ್ನು ಹೊರಡಿಸಿದೆ. ಡಿಸೆಂಬರ್ 1ರಿಂದ 4ನೇ ತಾರೀಕುವರೆಗೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಹೊಸ ರೂಲ್ಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಐಡಿ ಪೀಠದಲ್ಲಿ ಈ ದತ್ತ ಜಯಂತಿ ನಡೆಯಲಿದೆ. ನವೆಂಬರ್ 26ರಿಂದ ಡಿಸೆಂಬರ್ 4ನೇ ತಾರೀಕುವರೆಗೂ ಕೂಡ ದತ್ತ ಜಯಂತಿ ನಡೆಯಲಿದೆ. ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಸಾಲು ಸಾಲು ಆದೇಶಗಳನ್ನು ಹೊರಡಿಸಲಾಗಿದೆ. 15 ದಿನ ಮುಂಚಿತವಾಗಿಯೇ ಸರ್ಕಾರ ಅನೇಕ ನಿಬಂಧನೆಗಳನ್ನು ಹಾಕಿಬಿಟ್ಟಿದೆ. ಚಿಕ್ಕಮಗಳೂರು ನಗರ ಸೇರಿ ಆಲ್ದೂರು, ಕೊಟ್ಟಿಗೆಹಾರ, ಬಣಕಲ್ ದತ್ತ ಜಯಂತಿಯಂದು ಫುಲ್ ಬಂದ್. ಡಿಸೆಂಬರ್ 4ನೇ ತಾರೀಕು ದತ್ತ ಜಯಂತಿ ನಡೆಯಲಿದೆ. ಸರ್ಕಾರ ಇದಕ್ಕೆ ಸಾಕಷ್ಟು ಕಟ್ಟಳೆಗಳನ್ನು ಹಾಕಿದೆ. ಕಲ್ಲು ತೂರಾಟ, ಗಲಾಟೆ ನಡೆಯುವ ಸಾಧ್ಯತೆ ಇರುವ ಕಾರಣ ನೀಡಿ ಈ ಆದೇಶಗಳನ್ನು ಹೊರಡಿಸಿದೆ. ಡಿಸೆಂಬರ್ 1ರಿಂದ 4ನೇ ತಾರೀಕುವರೆಗೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಹೊಸ ರೂಲ್ಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಐಡಿ ಪೀಠದಲ್ಲಿ ಈ ದತ್ತ ಜಯಂತಿ ನಡೆಯಲಿದೆ. ನವೆಂಬರ್ 26ರಿಂದ ಡಿಸೆಂಬರ್ 4ನೇ ತಾರೀಕುವರೆಗೂ ಕೂಡ ದತ್ತ ಜಯಂತಿ ನಡೆಯಲಿದೆ. ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಸಾಲು ಸಾಲು ಆದೇಶಗಳನ್ನು ಹೊರಡಿಸಲಾಗಿದೆ. 15 ದಿನ ಮುಂಚಿತವಾಗಿಯೇ ಸರ್ಕಾರ ಅನೇಕ ನಿಬಂಧನೆಗಳನ್ನು ಹಾಕಿಬಿಟ್ಟಿದೆ. ಚಿಕ್ಕಮಗಳೂರು ನಗರ ಸೇರಿ ಆಲ್ದೂರು, ಕೊಟ್ಟಿಗೆಹಾರ, ಬಣಕಲ್ ದತ್ತ ಜಯಂತಿಯಂದು ಫುಲ್ ಬಂದ್. ಡಿಸೆಂಬರ್ 4ನೇ ತಾರೀಕು ದತ್ತ ಜಯಂತಿ ನಡೆಯಲಿದೆ. ಸರ್ಕಾರ ಇದಕ್ಕೆ ಸಾಕಷ್ಟು ಕಟ್ಟಳೆಗಳನ್ನು ಹಾಕಿದೆ. ಕಲ್ಲು ತೂರಾಟ, ಗಲಾಟೆ ನಡೆಯುವ ಸಾಧ್ಯತೆ ಇರುವ ಕಾರಣ ನೀಡಿ ಈ ಆದೇಶಗಳನ್ನು ಹೊರಡಿಸಿದೆ. ಡಿಸೆಂಬರ್ 1ರಿಂದ 4ನೇ ತಾರೀಕುವರೆಗೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಹೊಸ ರೂಲ್ಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಐಡಿ ಪೀಠದಲ್ಲಿ ಈ ದತ್ತ ಜಯಂತಿ ನಡೆಯಲಿದೆ. ನವೆಂಬರ್ 26ರಿಂದ ಡಿಸೆಂಬರ್ 4ನೇ ತಾರೀಕುವರೆಗೂ ಕೂಡ ದತ್ತ ಜಯಂತಿ ನಡೆಯಲಿದೆ.